ನಮಸ್ಕಾರ ಸರ್. ಏನು ಮಣಿ ಸಾಹೇಬರು ಇಲ್ಲಿ ತನಕ ಬಂದಿದ್ದು? ಮುತ್ತಣ್ಣನ ಜೊತೆ ಮಾತನಾಡಬೇಕಿತ್ತು. ನಿಮಗೆ ಯಾವಾಗ ಬೇಕಾದಾಗ ಮಾತನಾಡಲು ಇದು ನಿಮ್ಮ ಮಾವನ ಮನೆ ಅಲ್ಲ. ಹಾಗೆ ನೋಡಿ ಸರ್, 5 ನಿಮಿಷ ಅವಕಾಶ ಮಾಡಿಕೊಡಿ. ಹೌದು ಇನ್ಸ್ಪೆಕ್ಟರ್, ಒಂದೇ ಒಂದು ನಿಮಿಷ ನಮಗೆ ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಡಿ. ಪವಿತ್ರ, ಅಂದು ನೀನು ನನ್ನ ಮಾತಿಗೆ ಸಹಕರಿಸಿದ್ದಕ್ಕೆ ಇಂದು ನಾನು ನಿನ್ನ ಮಾತಿಗೆ ಸಹಕರಿಸ್ತೇನೆ. ಕರೆದುಕೊಂಡು ಬಾ ಮುತ್ತಣ್ಣನನ್ನ. ಅವ್ರ ಕರ್ಕೊಂಡ್ ಬರಪ್ಪ, ಅವರ ನಡೆಯಿದ್ರಿ ಸರ್. ಬಂದೂಕನ್ಯಾಗ ಬುಲೆಟ್ ಐತಿ, ಭೂಮ್ಯಾಗ ಬೆಳೆ ಐತಿ. ಈ ಬಿಸಿ ಸಾಗಿತ್ತಲ್ಲ ಬರೋಣ, ಅಗತ್ಯ ಏನೋ ಐತಿ. ನಮಸ್ಕಾರ ಮನೆಯವರೇ. ಗಂಜಿಯುಂಡು ಮರ್ಯಾದೆಯಿಂದ ಬದುಕುತ್ತಿದ್ದ ಈ ಮುತ್ತಣ್ಣನ ಪರಿಸ್ಥಿತಿ ಎಲ್ಲಿಗೆ ಬಂತು ನೋಡಿದೀರಾ ಸೌಕರ್ಯ? ಸಮಾಧಾನ ಮಾಡಿಕೊ ಮುತ್ತಣ್ಣ. ಹೇಗೆ ಸಮಾಧಾನ ಮಾಡ್ಕೊಳ್ಳಿ ಸೌಕರ್ಯ? ಮನೆ ಬೆಳಗಬೇಕಾಗಿದ್ದ ಭಾಗ್ಯಲಕ್ಷ್ಮಿಗೆ ಸತ್ತು ಮಶಾಣ ಸೇರಿರುವಾಗ ಹೇಗೆ ಸಮಾಧಾನ ಮಾಡಿಕೊಳ್ಳಿ? ಮಾತೆತ್ತಿದರೆ ಮುತ್ತಣ್ಣನ ಮನೆ ನಗುತ್ತಿರಬೇಕೆನ್ನುತ್ತಿದ್ದು ನನ್ನ ಜ್ಯೋತಿಯನ್ನಗಲಿ ಹೇಗೆ ಸಮಾಧಾನದಿಂದಿರಲಿ ಸೌಕರ್ಯ? ಹೌದಣ್ಣ, ಜ್ಯೋತಿ ಅಕ್ಕನ ಕಳೆದುಕೊಂಡು ನಮಗೆ ಎಷ್ಟು ದುಃಖವಾಗಿದೆಯೋ ನಮಗೂ ಕೂಡ ಅಷ್ಟೇ ದುಃಖವಾಗಿದೆ. ಆದ್ರೆ ಏನ್ ಮಾಡೋದು? ವಿಧಿ ಹಣೆದರ ಅಷ್ಟೇ ಬರೆದಿರುವಾಗ ಯಾರೇನು ಮಾಡುವುದು? ಮುತ್ತಣ್ಣ, ನಿಮ್ಮ ಹೆಂಡತಿ ಸಾವಿಗೆ ಕಾರಣವೇನು? ಸೌಕರ್ಯ, ನಾನು ನನ್ನ ತಮ್ಮಂದಿರೊಡನೆ ಹೊಲದಿಂದ ಮನೆಗೆ ಬಂದಾಗ ತಲೆ ಸುತ್ತುತ್ತಿದೆ ಎಂದಳು. ತನ್ನ ಮೈದುನರಲ್ಲಿ ನಿಮ್ಮ ನನ್ನನ್ನು ಚೆನ್ನಾಗಿ ನೋಡಿಕೊಳ್ಳಿ ಎಂದು ಮಾತು ತೆಗೆದುಕೊಂಡು ಸಾವಿನಂಚಿನಲ್ಲಿದ್ದಾಗ ನಾನು ವಿಷ ಕುಡಿದಿದ್ದೇನೆಂದು ಹೇಳಿ ಕಾರಣ ಸತ್ತು ಹೋದಳು. ಹಾಗಾದರೆ ಈ ಸಾವಿಗೆ ಮುತ್ತನ ಕಾರಣ ಅಲ್ಲ, ಅವನನ್ನು ಬಿಡುಗಡೆ ಮಾಡಿ. ಕೇಸಿಗೆ ಸಂಬಂಧಪಟ್ಟ ಮಾಹಿತಿ ಸಿಗುವ ತನಕ ಇವನಿಗೆ ಬಿಡುಗಡೆ ಇಲ್ಲ. ವಿನಾಕಾರಣ ಅವರನ್ನು ಜೈಲಿನಲ್ಲಿ ಇಟ್ಟುಕೊಳ್ಳಬೇಡಿ. ಅದರ ಸುದ್ದಿ ನಿನಗೆ ಬೇಡ. ಬೇಗನೆ ಜಾಗ ಖಾಲಿ ಮಾಡು. ಪವಿತ್ರ ಕಾಕಿ ಹೆಸರಿನಲ್ಲಿ ಅನ್ಯಾಯ ಮಾಡುತ್ತಿರುವ ನಿಮ್ಮಂತವ್ರಿಗೆ ಹೇಗೆ ನ್ಯಾಯದ ನೀರು ಕುಡಿಸಬೇಕೆಂದು ನನಗೆ ಚೆನ್ನಾಗಿ ಗೊತ್ತಿದೆ. ಮುತ್ತಣ್ಣ, ಭಯ ಪಡಬೇಡ. ಕೆಲವು ದಿನಗಳಲ್ಲಿ ನಿನ್ನನ್ನು ಬಿಡುಗಡೆ ಮಾಡುತ್ತೇನೆ. ಆಯ್ತು ಸೌಕರ್ಯ. ಹೌದು ಯಜಮಾನ್ರಿ, ಸೋಲೆ ಗೆಲುವಿನ ಸೋಪಾನ ಇದ್ದ ಹಾಗೆ ನೋಡಿ. ಆದಷ್ಟು ಬೇಗ ಬೆಳೆಸಿಕೊಂಡು ಹೋಗೋಣ. ನಡೆಯಿರಿ, ಹೋಗೋಣ. ಮಗಳ ಗ್ರಾಮ ದೇವರ ಉತ್ಸವದಲ್ಲಿ ನಮಗೆ ಅವಮಾನ ಮಾಡುವ ಮಟ್ಟಕ್ಕೆ ಬೆಳೆದಿದ್ದೀಯಾ? ಇವನು ಹೊಟ್ಟಿದ್ದು ನೆನೆಸಿಕೊಳ್ಳಬೇಕು. ಆ ರೀತಿ ಹೊಡೆಯೋಣ. ನಿರಪರಾಧಿಯಾಗಿರುವ ನನ್ನ ಮೇಲೆ ಏಕೆ ಕೈ ಮಾಡ್ತೀರಿ? ನಿನ್ನತ್ತಿಗೆ ಕೊಲೆ ಮಾಡಿದ್ದಕ್ಕೆ ಅದು ನೀನು ಕಟ್ಟಿದ ಕತೆ. ಹಾಕಿ ಬಟ್ಟೆ ಮೈ ಮೇಲೆಂದು ಏನು ಬೇಕಾದ್ದನ್ನು ಮಾಡಬಹುದು ಅಂದುಕೊಂಡ್ರಿ ಯಾವಾಗಲೇ? ಸತ್ತ ಭಕ್ತರು ನಮ್ಮಂತ ಸಿಡಿಗುಂಡುಗಳು ಒಮ್ಮೆ ಸಿಡಿದರೆ ಮಗನೇ ನೀನಾಗುವೆ ಸಮಾಧಿ. ಸಮಾಧಿ ಈ ನಾಗೇಂದ್ರನಿಗೆ ಸಮಾಧಿ ಕಟ್ಟಬೇಕಂದು ಇನ್ನೂ ಹೊತ್ತಿಲ್ಲ. ಲೇಮರಿ ಹೆಚ್ಚು ಹೊತ್ತು ಇಲ್ಲೇ ಇದ್ರೆ ಬಂದೂಕಿ ಆಗುವೆ.
ಬಲಿ ಏನಾಗಿದ್ರ ಬಲಿ ತೆಗೆದುಕೊಳ್ಳಲು ನಾನು ನಿನ್ನ ಕುರಿ ಅಲ್ಲ. ಒಳ್ಳೆ ಮಾತಿನ ಹೇಳ್ತಿದ್ದೀನಿ, ನನ್ನನ್ನು ಬಿಟ್ಟು ಬೇಡ. ಅದು ಆಗದ ಮಾತು. ಹೌದು, ನನ್ನ ಮೇಲೆ ನಿನಗಿಷ್ಟು ಪ್ರೀತಿ ಇರಬೇಕಾದ್ರೆ ನಿಮ್ಮತ್ತಿಗೆ ನಿನಗೆ ಸೆರಗಾಸಿರಬೇಕು. ತಾಯಿಯ ಪ್ರೀತಿ ಕಾರಣ ನನಗೆ ತಾಯಿಯ ಪ್ರೀತಿ ತೋರಿಸಿ ಮಮತೆಯಿಂದ ಮುದ್ದು ಮಾಡಿದ ನನ್ನ ಅತ್ತಿಗೆ ಕೀಳಾಗಿ ಮಾತನಾಡುವೆ. ನನ್ನ ಅತ್ತಿಗೆಗೆ ಹಾದರದ ಪಟ್ಟದ ಕಟ್ಟದ ನೀನು ಸೇರಬೇಕು ಚಟ್ಟವನ್ನು. ನೆನಪಿಸಿದ ಮಗನ ನಿನ್ನ ಮನ ದೇವರನ್ನು. ಮೈಲಾರಿ, ಸಮಾಧಾನ ಮಾಡ್ಕೊಪ್ಪ. ಅತ್ತಿಗೆ ಮೈದುನರ ಸಂಬಂಧ ಎಂತದ್ದೆಂದು ಈ ಮನೆ ಮುರುಕನಿಗೆ ಹೇಗೆ ತಿಳಿಯಬೇಕು? ನೀನು ಅವಶ್ಯಕ್ಕೊಳಗಾಗ್ಬೇಡಪ್ಪ. ಈಗ ತಾನೇ ಮಣಿ ಸಾವುಕಾರರು ಬಂದು ನನ್ನನ್ನು ಬಿಡುಗಡೆ ಮಾಡುವ ಬಗ್ಗೆ ಭರವಸೆ ನೀಡಿದ್ದಾರೆ. ನೀನು ಮನೆ ಕಡೆ ನಡೆಯಪ್ಪ, ಮನೆ ಕಡೆ ನಡೆ. ಆಯ್ತಣ್ಣ. ಲೇ ನಾಗೇಂದ್ರ, ಅನ್ನ ಕೊಡೋ ಭೂಮಿ ತಾಯಿ, ನೀರು ಕೊಡೋ ಕಾವೇರಿ ತಾಯಿ, ಜನ್ಮ ಕೊಡೋ ಹೆತ್ತ ತಾಯಿ. ಅಂತ ತಾಯಿಯ ಬಗ್ಗೆ ಅಸಹ್ಯವಾಗಿರೋ ನೀನು ಎಷ್ಟೊತ್ತಿಗೆ ಸೇರಬೇಕಾಗಿತ್ತು ಮಗನೇ ಸುಡುಗಾಡನ್ನು. ನಿನ್ನ ಪುಣ್ಯ ನನ್ನಿಂದ ಬದುಕಿಕೊಂಡೆ. ಲೇ ನಾಗೇಂದ್ರ, ಒಂದು ಮಾತು ಹೇಳ್ತೀನಿ, ನೆನಪಿನಲ್ಲಿ ಇಟ್ಕೋ. ತಂದೆ ಸ್ಥಾನದಲ್ಲಿರೋ ನನಗೆ ನೀನೇನಾದರೂ ಕೈ ಮಾಡಿದ್ರೆ ಆದ್ರೆ ನಿನ್ನ ಮೈ ಮೇಲೆ ಕಾಕಿ ಬಟ್ಟೆ ಲೆಕ್ಕಿಸದೆ ಇಟ್ಟಾಡಿಸಿ ಹೊಡೆಯುತ್ತೇನೆ, ಎಚ್ಚರ. ಇವನು ಮಾತು ಕೊಟ್ರೆ ಮೈಲಾರಿ, ತಿರುಗಿದ್ರೆ ಸವಾರಿ. ಎಚ್ಚರದಿಂದ ಮಗನೇ. ಹೋಗಲೇ ಕುರಿ, ನಿನ್ನಂತವರನ್ನು ನನ್ನ ಬೂಟುಗಾಲಿನಿಂದ ಹೊಸಕ್ಕೆ ಹಾಕಿದ್ದರೆ ಇವನು ಆಡಿಸಿದರೆ ಶಾಂತೇಂದ್ರ, ಕಾಡಿಸಿದರೆ ನಾಗೇಂದ್ರ. ಬಿಸಿ ಒಳಗಾಕೋ ಮಗನ. ನಡಿ ಮಗನ, ನಿನಗೆ ಉಪ್ಪು ನೀರ ಕುಡಿಸ್ತೇನೆ ಮಗನ.